ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಶರಣಗೌಡ ಕಂದಕೂರು ಅವರು ಹೇಳ್ದಂಗೆ ಇದು ಎರಡು ಹತ್ತಿಕುಣಿ ಮತ್ತು ಸೌದಾಗರ್ ಅಣೆಕಟ್ಟೇನಿದೆ, ಇದು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಆ ಭಾಗದ ಜನರಿಗೆ. ಇದು ಮಾನ್ಯ ಖರ್ಗೆ ಸಾಹೇಬರು ಆ ಜನರ ಪ್ರತಿನಿಧಿ ಆದಾಗ ಮಾಡಿಸ್ಕೊಟ್ಟಿದ್ದು. ಅವರ ನಮ್ಮ ಗುರುಮಿಟ್ಕಲ್ ಜನರ ಋಣ ಭಾಳ ದೊಡ್ಡದಾಗಿದೆ ಅಧ್ಯಕ್ಷರೇ, ನಮ್ಮ ಕುಟುಂಬದ ಮೇಲೆ ಮತ್ತು ವಿಶೇಷವಾಗಿ ಖರ್ಗೆ ಸಾಹೇಬ್ರ ಮೇಲೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಗುರುಮಿಟ್ಕಲ್ಲಿಗೆ ನೆಗ್ಲೆಕ್ಟ್ ಮಾಡೋದು ಅಂತೂ ಇಲ್ಲ. ಈಗ ನಮ್ಮ ಕಡೆಯಿಂದ ಏನಾದರೂ ಲೋಪ ಒಂದು ಆದರೆ ಆಗ್ಬೋದು, ಆದರೆ ಖರ್ಗೆ ಸಾಹೇಬ್ರು ಇನ್ನೂ ಕೂಡ ಗುರುಮಿಟ್ಕಲ್ ಜನರಿಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಸದಸ್ಯರು ಹೇಳಿದ ನಿಟ್ಟಿನಲ್ಲಿ ಈಗಾಗಲೇ ಇದನ್ನು ಮಾಡರ್ನ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ವರ್ಕ್ಸ್ನಲ್ಲಿ 72 ಕೋಟಿ ಅನುದಾನವನ್ನು ನಾವು ಇದು ಡಿಸೈನ್ ರಿಪೋರ್ಟನ್ನು ನಾವು ಡೆಲ್ಲಿಗೆ ಸಲ್ಲಿಸಿದ್ದೀವಿ. ರಾಜ್ಯ ಸರ್ಕಾರ ಇದಕ್ಕಾಗಲೇ ಕಮಿಟ್ ಆಗಿದೆ. ಅದಕ್ಕೆ ನಾವು ಆಯಾ ವ್ಯಾಯದಲ್ಲೂ ಕೂಡ ಅವರು ಕೂಡ ಬಂದು DK ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿದ್ರು. ನಾನು ಕೂಡ ಸಪ್ರೇಟ್ ಆಗಿ ಫೈನಾನ್ಸ್ ಚರ್ಚೆ ಮಾಡಬೇಕಾದಾಗ ನಾನು ಕೂಡ ಮನವಿ ಮಾಡ್ಕೊಂಡು ಇದನ್ನ ಬಜೆಟ್ನಲ್ಲಿ ನಾವು ಹಾಕ್ಸಿದ್ದೀವಿ. ಸೊ ಖಂಡಿತವಾಗೂ ಇದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದೇ ಆಯಾ ವ್ಯಾಯದಲ್ಲಿ ಪ್ರತಿಯೊಂದು ಸಾಲಕ್ಕೂ ಸರ್ಕಾರ ಬದ್ಧವಾಗಿದೆ. ಮತ್ತು ವಿಶೇಷವಾಗಿ ಈ ಹತ್ತಿಕುಣಿ ಪ್ರಾಜೆಕ್ಟ್ ಏನಿದೆ ಅದನ್ನು ನಾವು ಕ್ಯಾಬಿನೆಟಿಗೂ ಸಂದರ್ಭ ಬಂದಾಗ ನಾವು ತರಿಸಿ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ವೈಯಕ್ತಿಕವಾಗಿ ನಂದು ಆಗ್ತದೆ ಅಧ್ಯಕ್ಷರೇ, ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳದು ಆಗ್ತದೆ. ಸೊ ಇನ್ನುಳಿದ ತಾವೇನು ಸೌದಾಗರ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಏನು ಮಾಡ್ಬೋದು ಮತ್ತು ಅದರ ವೆಚ್ಚ ಎಷ್ಟಾಗುತ್ತೆ ಅಂದ್ಬಿಟ್ಟು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗೆ ವೈಯಕ್ತಿಕವಾಗಿ ನಾನೇ ಹೋಗಿ ಭೇಟಿಯಾಗಿ ನಾನು ವರದಿಯನ್ನು ಸಲ್ಲಿಸ್ತೀನಿ. ತಮಗೂ ಕೂಡ ನಾನು ನೀಡ್ತೀನಿ. ತಮ್ಮ ಏನಾದರೂ ಸಲಹೆ ಇದ್ರೆ ಅದಕ್ಕೆ ಕೊಡಿ, ಅದು ಖಂಡಿತವಾಗೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಮತ್ತು ನಾನು ಹೇಳ್ದಂಗೆ ವಿಶೇಷವಾಗಿ ಇದು ಖರ್ಗೆ ಸಾಹೇಬ್ರ ಮೊದಲನೇ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಮೊದಲನೇ ಪ್ರೀತಿ. ಸೊ 100% ಇವೆರಡೂ ಕೆಲಸ ಆಗ್ತವೆ, ಕಾಲಮಿತಿ ಒಳಗಡೆ ಮಾಡ್ಕೊಡ್ತೀವಿ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಮುಂಚೆ ಏನಿರ್ತಾ ಇತ್ತು, ಜಾಸ್ತಿ ಇರ್ತಾ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಗುರುಮಿಟ್ಕಲ್ ಹೋಗೋದು. ಬಟ್ ಗುರುಮಿಟ್ಕಲ್ ಜನರ ಆಶೀರ್ವಾದ, ಅವರ ಋಣ ತೀರಿಸೋದು ಬರೀ ಖರ್ಗೆ ಸಾಹೇಬ್ರ ಜವಾಬ್ದಾರಿ ಅಲ್ಲ, ನಂದು ಕೂಡ ಜವಾಬ್ದಾರಿ ಆಗ್ತದೆ. 100% ಐ ಆಮ್ ವಿತ್ ಯು ಆನ್ ಡೆವಲಪ್ಮೆಂಟ್ ಮ್ಯಾಟರ್ಸ್. ಥ್ಯಾಂಕ್ ಯು ಸರ್. ಅವ್ರಿಗೆ ಗೊತ್ತಿದೆ ನಾವು ಏನ್ ಮಾಡಿದೀವಿ ನಮ್ಮ ಇಲಾಖೆಯಿಂದ ಹೇಳಿದ್ರೆ ಮತ್ತೆ ನಾನು ರಾಜೀನಾಮೆ ಕೊಡ್ಬೇಕಾಗ್ತದೆ.